ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಾವು ಶಮಂತಕಮಣಿಯ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಜಾಂಬವಂತನೊಂದಿಗೆ ಹೋರಾಡಿ ಶ್ರೀಕೃಷ್ಣನು ಶಮಂತಕಮಣಿಯನ್ನು ಜಾಂಬವಂತನ ಮಗಳಾದ ಜಾಂಬವತಿಯನ್ನು ಪಡೆದುಕೊಂಡು ದ್ವಾರಕೆಗೆ ಬಂದನು. ಸತ್ರಾಜಿತನಿಗೆ ತನ್ನ ತಪ್ಪಿನ ಅರಿವಾಯಿತು. ಪ್ರಾಪಂಚಿಕ ವಸ್ತುಗಳ, ಮುಖ್ಯವಾಗಿ ಸ್ಯಮಂತಕ ರತ್ನದ ಪ್ರಲೋಭನೆಯಿಂದಾಗಿ ತಾನು ಮೂರ್ಖತನದಿಂದ ಉಂಟುಮಾಡಿದ್ದ ಆತಂಕದಿಂದ ಶೀಘ್ರವಾಗಿ ಪಾರಾಗಲು ಸತ್ರಾಜಿತನು ಬಯಸಿದ. ಶ್ರೀಕೃಷ್ಣನ ವಿಷಯದಲ್ಲಿ ತಾನು ಮಾಡಿದ ಅಪರಾಧಕ್ಕಾಗಿ ಅವನು ಪ್ರಾಮಾಣಿಕವಾಗಿ ನೊಂದುಕೊಂಡಿದ್ದ. ಅದನ್ನು ಸರಿಪಡಿಸಲು ಬಯಸಿದ. ಅವನಿಗೆ ಆಂತರ್ಯದಲ್ಲಿ ಕೃಷ್ಣನು ಒಳ್ಳೆಯ ಬುದ್ಧಿಯನ್ನು ಕೊಟ್ಟ. ಸತ್ರಾಜಿತನು ತನ್ನ ಲಾವಣ್ಯವತಿಯಾದ ಮಗಳು ಸತ್ಯಭಾಮೆ ಮತ್ತು ಸ್ಯಮಂತಕಮಣಿ ಎರಡನ್ನೂ ಶ್ರೀಕೃಷ್ಣನಿಗೆ ಕೊಡಲು ನಿಶ್ಚಯಿಸಿದನು. ಅವನಿದ್ದ ಸನ್ನಿವೇಶವನ್ನು ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಬೇರೆ ಮಾರ್ಗವೇ ಇರಲಿಲ್ಲ. ದೇವೋತ್ತಮ ಪರಮಪುರುಷನಿಗೆ ಆಭರಣವನ್ನೂ ಮಗಳನ್ನೂ ದಾನ ಮಾಡಿದನು. ಸತ್ಯಭಾಮಿಯು ಎಷ್ಟು ಸುಂದರಳಾಗಿದ್ದಳು, ಅವಳ ಯೋಗ್ಯತೆ ಎಷ್ಟು ಹಿರಿದು ಎಂದರೆ ಅನೇಕ ಮಂದಿ ರಾಜರು ಅವಳ ಕೈ ಹಿಡಿಯಲು ಮುಂದೆ ಬಂದರೂ ಸತ್ರಾಜಿತನು ಒಪ್ಪದೆ ಅರ್ಹನಾದ ಅಳಿಯನನ್ನು ಪಡೆಯಲು ಹುಡುಕುತ್ತಿದ್ದನು. ಶ್ರೀಕೃಷ್ಣನ ಕೃಪೆಯಿಂದ ಮಗಳನ್ನು ಅವನಿಗೆ ಒಪ್ಪಿಸಲು ನಿರ್ಧರಿಸಿದನು. ಸತ್ರಾಜಿತನ ವಿಷಯದಲ್ಲಿ ಸುಪ್ರೀತನಾದ ಶ್ರೀಕೃಷ್ಣನು ತನಗೆ ಸ್ಯಮಂತಕದ ಅಗತ್ಯವಿಲ್ಲ ಎಂದು ಸತ್ರಾಜಿತನಿಗೆ ಹೇಳಿದನು. ನೀನು ಯಾವ ದೇವಾಲಯದಲ್ಲಿ ಅದನ್ನು ಇರಿಸಿದ್ದೀಯೋ ಅದು ಅಲ್ಲಿಯೇ ಇರುವುದು ಉತ್ತಮ. ಆ ಆಭರಣದಿಂದ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತದೆ. ದ್ವಾರಕಾ ನಗರದಲ್ಲಿ ಈ ರತ್ನವು ಇರುವುದರಿಂದ ಇಲ್ಲಿ ಇನ್ನು ಕ್ಷಾಮ ಬರುವುದಿಲ್ಲ, ಸಾಂಕ್ರಾಮಿಕ ರೋಗಗಳ ಪೀಡೆ ಇರುವುದಿಲ್ಲ, ಅತಿ ಉಷ್ಣ ಅಥವಾ ಅತಿ ಶೀತಗಳಿರುವುದಿಲ್ಲ ಎಂದು ಕೃಷ್ಣನು ಹೇಳಿದನು. ಅಕ್ರೂರನು ಹಸ್ತಿನಾಪುರಕ್ಕೆ ಭೇಟಿ ಕೊಟ್ಟು ಶ್ರೀಕೃಷ್ಣನಿಗೆ ಪಾಂಡವರ ಸ್ಥಿತಿಯನ್ನು ವಿವರಿಸಿದ ನಂತರ ಕೆಲವು ಬೆಳವಣಿಗೆಗಳಾದವು. ಪಾಂಡವರನ್ನು ಅರಗಿನಿಂದ ನಿರ್ಮಿಸಿದ ಮನೆಗೆ ಕಳುಹಿಸಿ ಆ ಮನೆಗೆ ಬೆಂಕಿಯನ್ನು ಹಚ್ಚಲಾಯಿತು. ಪಾಂಡವರು ಅವರ ತಾಯಿ ಕುಂತಿಯು ಸತ್ತು ಹೋದರು ಎಂದು ಎಲ್ಲರೂ ಭಾವಿಸಿದರು. ಕೃಷ್ಣ ಮತ್ತು ಬಲರಾಮರಿಗೂ ಈ ಸುದ್ದಿಯನ್ನು ಕಳುಹಿಸಲಾಯಿತು. ಸಮಾಲೋಚನೆ ಮಾಡಿಕೊಂಡು ಅವರು ಒಟ್ಟಿಗೆ ಹಸ್ತಿನಾಪುರಕ್ಕೆ ಹೋಗಿ ತಮ್ಮ ನೆಂಟರಿಗೆ ಸಮಾಧಾನ ಹೇಳಬೇಕೆಂದು ಅವರು ನಿಶ್ಚಯಿಸಿದರು. ಆ ವಿನಾಶಕರ ಅಗ್ನಿಯಲ್ಲಿ ಪಾಂಡವರು ಖಂಡಿತವಾಗಿ ಸತ್ತಿರಲಾರರು ಎಂದು ಕೃಷ್ಣ ಮತ್ತು ಬಲರಾಮರಿಗೆ ತಿಳಿದಿತ್ತು. ಇದು ತಿಳಿದಿದ್ದರೂ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿನ ಶೋಕದಲ್ಲಿ ಭಾಗವಹಿಸಲು ತೀರ್ಮಾನಿಸಿದರು. ಹಸ್ತಿನಾಪುರವನ್ನು ತಲುಪುತ್ತಲೇ ಕುರುವಂಶದ ಅತ್ಯಂತ ಹಿರಿಯನಾದ ಭೀಷ್ಮದೇವನನ್ನು ಕಾಣಲು ಮೊದಲು ಹೋದರು. ಅನಂತರ ಅವರು ವಿದುರ, ಗಾಂಧಾರಿ ಮತ್ತು ದ್ರೋಣರನ್ನು ಕಂಡರು. ಕುರುವಂಶದ ಇತರರಿಗೆ ದುಃಖವಾಗಿರಲಿಲ್ಲ, ಏಕೆಂದರೆ ಅವರಿಗೆ ಪಾಂಡವರೂ ಅವರ ತಾಯಿಯೂ ಸಾಯುವುದೇ ಬೇಕಾಗಿತ್ತು. ಆದರೆ ಭೀಷ್ಮರಿಗೂ ಇನ್ನು ಕೆಲವು ಕುಟುಂಬದವರಿಗೂ ಬಹಳ ದುಃಖವಾಗಿತ್ತು. ಕೃಷ್ಣ ಮತ್ತು ಬಲರಾಮರು ವಾಸ್ತವಾಂಶವನ್ನು ತಿಳಿಸದೆ ಅಷ್ಟೇ ದುಃಖವನ್ನು ವ್ಯಕ್ತಪಡಿಸಿದರು. ಕೃಷ್ಣ ಮತ್ತು ಬಲರಾಮರು ದ್ವಾರಕೆಯಲ್ಲಿ ಇಲ್ಲದೇ ಇದ್ದಾಗ ಸತ್ರಾಜಿತನಿಂದ ಸ್ಯಮಂತಕಮಣಿಯನ್ನು ತೆಗೆದುಕೊಂಡು ಬಿಡಲು ಒಂದು ಪಿತೂರಿಯು ನಡೆಯಿತು. ಪಿತೂರುಗಾರರಲ್ಲಿ ಪ್ರಮುಖನಾದವನು ಶತಧನ್ವ. ಇತರ ಹಲವರಂತೆಯೇ ಶತಧನ್ವನಿಗೂ ಸತ್ರಾಜಿತನ ಮಗಳು ಸತ್ಯಭಾಮೆಯನ್ನು ಮದುವೆಯಾಗುವ ಆಸೆ ಇದ್ದಿತು. ತನ್ನ ಲಾವಣ್ಯವತಿಯಾದ ಮಗಳನ್ನು ಕನ್ಯಾದಾನ ಮಾಡಿಕೊಡುವೆನೆಂದು ಹಲವು ಜನರಿಗೆ ಮಾತು ಕೊಟ್ಟಿದ್ದ. ಆದರೆ ಅನಂತರ ಆ ತೀರ್ಮಾನವು ಬದಲಾವಣೆಯಾಯಿತು. ಸ್ಯಮಂತಕಮಣಿಯೊಡನೆ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಲಾಯಿತು. ತನ್ನ ಮಗಳೊಂದಿಗೆ ರತ್ನವನ್ನು ಕೊಟ್ಟು ಬಿಡಲು ಸತ್ರಾಜಿತನಿಗೆ ಇಷ್ಟವಿರಲಿಲ್ಲ. ಅವನ ಮನೋಧರ್ಮವನ್ನು ಬಲ್ಲ ಶ್ರೀಕೃಷ್ಣನು ಅವನ ಮಗಳನ್ನು ಸ್ವೀಕರಿಸಿ ಆಭರಣವನ್ನು ಹಿಂತಿರುಗಿಸಿದನು. ಸ್ಯಮಂತಕಮಣಿಯನ್ನು ಮತ್ತೆ ಪಡೆದ ನಂತರ ಅವನು ತೃಪ್ತನಾದನು ಮತ್ತು ತನ್ನೊಡನೆ ಸದಾ ಇಟ್ಟುಕೊಂಡಿದ್ದನು. ಆದರೆ ಕೃಷ್ಣ ಮತ್ತು ಬಲರಾಮರು ಇಲ್ಲದೇ ಇದ್ದಾಗ ಹಲವರು ಕೃಷ್ಣನ ಭಕ್ತರಾದ ಅಕ್ರೂರ ಮತ್ತು ಕೃತವರ್ಮರೂ ಸಹ ಸೇರಿದಂತೆ ಪಿತೂರಿಯನ್ನು ನಡೆಸಿದರು. ಸತ್ರಾಜಿತನಿಂದ ಆಭರಣವನ್ನು ಕಿತ್ತುಕೊಳ್ಳುವುದು ಅವರ ಉದ್ದೇಶ. ಅಕ್ರೂರ ಮತ್ತು ಕೃತವರ್ಮರು ಆ ಆಭರಣವು ಶ್ರೀಕೃಷ್ಣನಿಗೆ ಸೇರಬೇಕೆಂದು ಬಯಸಿ ಪಿತೂರಿಯಲ್ಲಿ ಸೇರಿದರು. ಸತ್ಯಭಾಮಿಯ ಕೈ ಹಿಡಿಯಬೇಕೆಂದು ಬಯಸಿ ನಿರಾಸೆಯಾಗಿದ್ದವರು ಪಿತೂರಿಯಲ್ಲಿ ಭಾಗಿಗಳಾದರು. ಅವರಲ್ಲಿ ಕೆಲವರು ಸತ್ರಾಜಿತನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಬಿಡುವಂತೆ ಶತಧನ್ವನನ್ನು ಪ್ರಚೋದಿಸಿದರು. ಅಕ್ರೂರನಂತಹ ಪರಮಭಕ್ತನು ಈ ಪಿತೂರಿಗೆ ಏಕೆ ಸೇರಿಕೊಂಡ? ಭಗವಂತನ ಮತ್ತೊಬ್ಬ ಭಕ್ತನಾದ ಕೃತವರ್ಮನು ಪಿತೂರಿಗೆ ಸೇರಿಕೊಂಡದ್ದೇಕೆ? ಈ ಪ್ರಶ್ನೆಗೆ ಜೀವ ಗೋಸ್ವಾಮಿಗಳು ಉತ್ತರವನ್ನು ಕೊಡುತ್ತಾರೆ. ಅಕ್ರೂರನು ಪರಮಭಕ್ತನಾದರೂ ಶ್ರೀಕೃಷ್ಣನನ್ನು ತಮ್ಮಿಂದ ಅಗಲಿಸಿ ದೂರ ಕರೆದೊಯ್ದನೆಂದು ಬೃಂದಾವನದ ನಿವಾಸಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದರು. ಅವರ ಮನಸ್ಸನ್ನು ನೋಯಿಸಿದ್ದರಿಂದ ಆತನು ಪಾಪಿಗಳು ಪ್ರಾರಂಭಿಸಿದ ಪಿತೂರಿಯನ್ನು ಸೇರಬೇಕಾಯಿತು. ಹಾಗೆಯೇ ಕೃತವರ್ಮನು ಶ್ರೇಷ್ಠ ಭಕ್ತ, ಆದರೆ ಕಂಸನೊಡನೆ ಆತ್ಮೀಯ ಸಹವಾಸ ಮಾಡಿದ್ದರಿಂದ ಅವನಿಗೂ ಪಾಪಕರ್ಮವು ಅಂಟಿತು. ಅವನೂ ಪಿತೂರಿಯನ್ನು ಸೇರಿಕೊಂಡನು. ಪಿತೂರಿಗಾರರೆಲ್ಲರ ಪ್ರೇರಣೆಯಿಂದ ಒಂದು ರಾತ್ರಿ ಶತಧನ್ವನು ಸತ್ರಾಜಿತನ ಮನೆಗೆ ನುಗ್ಗಿ ನಿದ್ರಿಸುತ್ತಿದ್ದ ಅವನನ್ನು ಕೊಂದನು.
ಶತಧನ್ವನು ಹೇಯ ಸ್ವಭಾವದ ಪಾಪಿ. ಅವನಿಗೆ ಇನ್ನೂ ಹೆಚ್ಚು ಆಯಸ್ಸಿರಲಿಲ್ಲ. ಆದರೆ ಅವನು ಸತ್ರಾಜಿತನು ಮನೆಯಲ್ಲಿ ಮಲಗಿದ್ದಾಗ ಅವನನ್ನು ಕೊಲ್ಲಲು ನಿಶ್ಚಯಿಸಿದನು. ಸತ್ರಾಜಿತನನ್ನು ಕೊಲ್ಲಲು ಅವನ ಮನೆಗೆ ಶತಧನ್ವನು ನುಗ್ಗಿದಾಗ ಹೆಂಗಸರೆಲ್ಲ ಗಟ್ಟಿಯಾಗಿ ರೋಧಿಸಲು ಪ್ರಾರಂಭಿಸಿದರು. ಅವರ ವಿರೋಧವನ್ನು ಲೆಕ್ಕಿಸದೆ ಅವನು ಕಸಾಯಿಖಾನೆಯಲ್ಲಿ ಕಟುಕನು ಪ್ರಾಣಿಯನ್ನು ಕೊಲ್ಲುವಂತೆ ನಿರ್ದಯವಾಗಿ ಕೊಂದನು. ಶ್ರೀಕೃಷ್ಣನು ಮನೆಯಲ್ಲಿ ಇಲ್ಲದೇ ಇದ್ದದ್ದರಿಂದ ಅವನ ಹೆಂಡತಿ ಸತ್ಯಭಾಮೆಯು ತಂದೆಯಾದ ಸತ್ರಾಜಿತನ ಮನೆಯಲ್ಲಿಯೇ ಇದ್ದಳು. ಸತ್ರಾಜಿತನ ಕೊಲೆಯಾದದ್ದನ್ನು ನೋಡಿ ಸತ್ಯಭಾಮೆಯು ಅಳಲು ಪ್ರಾರಂಭಿಸಿದಳು. ಸತ್ಯಭಾಮೆಯು ಹಸ್ತಿನಾಪುರಕ್ಕೆ ಹೋಗಿ ಶ್ರೀಕೃಷ್ಣನನ್ನು ನೋಡಲು ಬಯಸಿದ್ದರಿಂದ ಸತ್ರಾಜಿತನ ದೇಹವನ್ನು ದಹನಕ್ಕಾಗಿ ಕೂಡಲೇ ಕೊಂಡೊಯ್ಯಲಿಲ್ಲ. ಶ್ರೀಕೃಷ್ಣನು ಹಿಂದಿರುಗಿ ದೇಹವನ್ನು ನೋಡಿ ಶತಧನ್ವನಿಗೆ ಸರಿಯಾದ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿ ಎಂದು ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಉಳಿಸಿಟ್ಟರು. ತನ್ನ ತಂದೆಯ ಭೀಕರ ಸಾವಿನ ವಿಷಯವನ್ನು ತಿಳಿಸಲು ಸತ್ಯಭಾಮಿಯು ಕೂಡಲೇ ಹಸ್ತಿನಾಪುರಕ್ಕೆ ಹೊರಟಳು. ಸತ್ಯಭಾಮಿಯು ಶ್ರೀಕೃಷ್ಣನಿಗೆ ಅವನ ಮಾವನ ಕೊಲೆಯ ವಿಷಯವನ್ನು ತಿಳಿಸಿದಾಗ ಅವನು ಸಾಮಾನ್ಯ ಮನುಷ್ಯನಂತೆ ಅಳಲು ಪ್ರಾರಂಭಿಸಿದನು. ಅವನ ತೀವ್ರ ದುಃಖವು ವಿಚಿತ್ರವಾದ ಸಂಗತಿ. ಪ್ರಭು ಶ್ರೀಕೃಷ್ಣನಿಗೂ ಕರ್ಮಫಲಗಳಿಗೂ ಸಂಬಂಧವಿಲ್ಲ, ಆದರೆ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದ. ಸತ್ಯಭಾಮಿಗೆ ಒದಗಿದ ತಂದೆಯ ಸಾವಿನ ದುಃಖದಲ್ಲಿ ಶ್ರೀಕೃಷ್ಣನು ಸಂಪೂರ್ಣವಾಗಿ ಭಾಗಿಯಾದ. ಅಯ್ಯೋ, ಎಂತಹ ದುಃಖದ ಸಂಗತಿ ನಡೆದು ಹೋಯಿತು ಎಂದು ದುಃಖಿಸಿದನು. ಶ್ರೀಕೃಷ್ಣ ಮತ್ತು ಬಲರಾಮರು ಸತ್ಯಭಾಮೆಯೊಂದಿಗೆ ಕೂಡಲೇ ದ್ವಾರಕೆಗೆ ಹಿಂದಿರುಗಿದರು. ಶತಧನ್ವನನ್ನು ಕೊಂದು ರತ್ನವನ್ನು ತರಲು ಹಂಚಿಕೆ ಮಾಡಿದರು. ಶತಧನ್ವನು ನಗರದಿಂದ ಬಹಿಷ್ಕೃತನಾಗಿದ್ದರೂ ಅವನು ಶ್ರೀಕೃಷ್ಣನ ಶಕ್ತಿಗೆ ಬಹಳ ಹೆದರುತ್ತಿದ್ದನು. ಶ್ರೀಕೃಷ್ಣನ ಆಗಮನದ ನಂತರ ಇನ್ನೂ ಕಂಗೆಟ್ಟನು. ತನ್ನನ್ನು ಕೊಲ್ಲಲು ಶ್ರೀಕೃಷ್ಣನು ಉದ್ದೇಶಿಸಿದ್ದನ್ನು ಕೇಳಿ ಶತಧನ್ವನು ಕೃತವರ್ಮನ ರಕ್ಷಣೆ ಪಡೆಯಲು ಹೋದನು. ಆದರೆ ಕೃತವರ್ಮನ ಬಳಿಗೆ ಹೋದಾಗ ಅವನು, ಕೃಷ್ಣ ಮತ್ತು ಬಲರಾಮರು ಸಾಧಾರಣ ಮನುಷ್ಯರಲ್ಲ. ನಾನು ಎಂದಿಗೂ ಅವರಿಗೆ ಅಸಮಾಧಾನವಾಗುವಂತೆ ನಡೆಯಲಾರೆ. ಅವರು ದೇವೋತ್ತಮ ಪರಮಪುರುಷರು. ಬಲರಾಮ ಮತ್ತು ಕೃಷ್ಣರಿಗೆ ಕೋಪ ಬರುವಂತೆ ಮಾಡಿದವರನ್ನು ಸಾವಿನಿಂದ ರಕ್ಷಿಸುವುದು ಸಾಧ್ಯವೇ? ಅವರ ಕೋಪದಿಂದ ರಕ್ಷಣೆಯೇ ಇಲ್ಲ. ಕಂಸನು ಅಷ್ಟೊಂದು ಬಲಶಾಲಿಯಾಗಿದ್ದು ಹಲವು ರಾಕ್ಷಸರ ನೆರವಿದ್ದರೂ ಕೃಷ್ಣನ ಕೋಪದಿಂದ ಅವನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಇನ್ನು ಜರಾಸಂಧನ ಮಾತೇನು? ಕೃಷ್ಣನು ಅವನನ್ನು 18 ಬಾರಿ ಸೋಲಿಸಿದ್ದ. ಪ್ರತಿ ಬಾರಿಯೂ ಯುದ್ಧದಿಂದ ನಿರಾಶನಾಗಿ ಮರಳಬೇಕಾಯಿತು. ಕೃತವರ್ಮನು ತಾನು ಶತಧನ್ವನಿಗೆ ಸಹಾಯ ಮಾಡುವುದಿಲ್ಲ ಎಂದಾಗ ಅವನು ಅಕ್ರೂರನ ಬಳಿಗೆ ಹೋಗಿ ತನಗೆ ನೆರವಾಗುವಂತೆ ಅಂಗಲಾಚಿದನು. ಅಕ್ರೂರನು ಹೀಗೆ ಹೇಳಿದನು: ಬಲರಾಮ ಮತ್ತು ಕೃಷ್ಣರಿಬ್ಬರೂ ದೇವೋತ್ತಮ ಪರಮಪುರುಷರು. ಅವರ ಮಿತಿಯಿಲ್ಲದ ಶಕ್ತಿಯನ್ನು ಅರಿತ ಯಾರೇ ಆಗಲಿ ಅವರಿಗೆ ಕೋಪ ಬರುವಂತೆ ನಡೆದುಕೊಳ್ಳಲು ಅಥವಾ ಅವರೊಡನೆ ಹೋರಾಡಲು ಧೈರ್ಯ ಮಾಡುವುದಿಲ್ಲ. ಅವನು ಮುಂದುವರಿದು ಹೀಗೆ ಹೇಳಿದನು: ಕೃಷ್ಣ ಮತ್ತು ಬಲರಾಮರು ಎಷ್ಟು ಬಲಶಾಲಿಗಳೆಂದರೆ ಸಂಕಲ್ಪ ಮಾತ್ರದಿಂದಲೇ ಅವರು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾರೆ, ನಾಶ ಮಾಡುತ್ತಾರೆ. ದುರದೃಷ್ಟವಶಾತ್ ಮಾಯಾಶಕ್ತಿಯಿಂದ ಗೊಂದಲಕ್ಕೆ ಬಿದ್ದವರು ಇಡೀ ಬ್ರಹ್ಮಾಂಡವೇ ಕೃಷ್ಣನ ಹತೋಟಿಯಲ್ಲಿದ್ದರೂ ಅವನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರರು. ಉದಾಹರಣೆಯಾಗಿ ಅವನು ತನ್ನ 7ನೆಯ ವಯಸ್ಸಿನಲ್ಲಿಯೇ ಗೋವರ್ಧನಗಿರಿಯನ್ನು ಎತ್ತಿ 7 ದಿನಗಳ ಕಾಲ ಮಗುವು ಸಣ್ಣ ಕೊಡೆಯನ್ನು ಎತ್ತಿ ಹಿಡಿಯುವಂತೆ ಪರ್ವತವನ್ನು ಎತ್ತಿ ಹಿಡಿದಿದ್ದ. ಕೃಷ್ಣನು ಸೃಷ್ಟಿಯಾದದ್ದು ಎಲ್ಲದರ ಪರಮಾತ್ಮ, ಎಲ್ಲ ಕಾರಣಗಳ ಮೂಲ ಕಾರಣ. ಅಕ್ರೂರನು ಆಶ್ರಯವನ್ನು ಕೊಡಲು ನಿರಾಕರಿಸಿದಾಗ ಶತಧನ್ವನು ಸ್ಯಮಂತಕ ರತ್ನವನ್ನು ಅಕ್ರೂರನ ಕೈಗೆ ಕೊಡಲು ತೀರ್ಮಾನಿಸಿದನು. ಅನಂತರ ಅವನು ಕುದುರೆಯ ಮೇಲೆ ಕುಳಿತು ಊರಿನಿಂದ ಓಡಿ ಹೋದನು. ಆ ಕುದುರೆ ಬಹಳ ವೇಗವಾಗಿ ಓಡುತ್ತಿತ್ತು. ನಿಲ್ಲದೆ ಒಂದೇ ಸಮನೆ 400 ಮೈಲಿಗಳಷ್ಟು ಓಡುವ ಸಾಮರ್ಥ್ಯ ಅದಕ್ಕಿತ್ತು. ಶತಧನ್ವನು ಪಲಾಯನ ಮಾಡಿದನೆಂಬ ಸುದ್ದಿಯು ಕೃಷ್ಣ ಮತ್ತು ಬಲರಾಮರಿಗೆ ತಿಳಿದಾಗ ಅವರು ಗರುಡಧ್ವಜವಿದ್ದ ರಥದಲ್ಲಿ ಕುಳಿತು ಅವನನ್ನು ಬೆನ್ನಟ್ಟಿ ಹೋದರು. ಕೃಷ್ಣನಿಗಂತೂ ಶತಧನ್ವನ ಮೇಲೆ ವಿಶೇಷ ಕೋಪ. ಅವನಿಗಿಂತ ಶ್ರೇಷ್ಠನಾದ ಸತ್ರಾಜಿತನನ್ನು ಅವನು ಕೊಂದದ್ದರಿಂದ ಕೃಷ್ಣನು ಅವನನ್ನು ಕೊಲ್ಲಲು ಬಯಸಿದನು. ಸತ್ರಾಜಿತನು ಕೃಷ್ಣನ ಮಾವ. ತನಗಿಂತ ಮೇಲಿನವರ ವಿರುದ್ಧ ದಂಗೆ ಎದ್ದವನಿಗೆ ಅಥವಾ ಗುರುದ್ರೋಹ ಮಾಡಿದವನಿಗೆ ಅವನ ಅಪರಾಧದ ಪ್ರಮಾಣಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕೆಂದು ಶಾಸ್ತ್ರಗಳು ವಿಧಿಸುತ್ತವೆ. ಶತಧನ್ವನು ತನ್ನ ಮಾವನನ್ನು ಕೊಂದಿದ್ದರಿಂದ ಶ್ರೀಕೃಷ್ಣನು ಹೇಗಾದರೂ ಅವನನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದನು. ಶತಧನ್ವನ ಕುದುರೆಯು ಬಳಲಿ ಮಿಥಿಲೆಯಲ್ಲಿ ಒಂದು ಉದ್ಯಾನವನದ ಮನೆಯ ಬಳಿ ಸತ್ತು ಹೋಯಿತು. ಕುದುರೆಯ ನೆರವು ಇಲ್ಲದೆ ಇದ್ದುದರಿಂದ ಶತಧನ್ವನು ವೇಗವಾಗಿ ಓಡಲು ಪ್ರಾರಂಭಿಸಿದನು. ಶತಧನ್ವನಿಗೆ ನ್ಯಾಯವಾಗುವಂತೆ ಕೃಷ್ಣ ಮತ್ತು ಬಲರಾಮರು ತಮ್ಮ ರಥವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ಶತಧನ್ವನ ಬೆನ್ನಟ್ಟಿ ಹೋದರು. ಶತಧನ್ವ ಮತ್ತು ಕೃಷ್ಣ ಇಬ್ಬರೂ ಓಡುತ್ತಿದ್ದಾಗ ಕೃಷ್ಣನು ಚಕ್ರವನ್ನು ತೆಗೆದುಕೊಂಡು ಶತಧನ್ವನ ತಲೆಯನ್ನು ಕತ್ತರಿಸಿದನು. ಅವನು ಸತ್ತ ನಂತರ ಸ್ಯಮಂತಕ ರತ್ನಕ್ಕಾಗಿ ಕೃಷ್ಣನು ಅವನ ಬಟ್ಟೆಗಳಲ್ಲೆಲ್ಲ ಹುಡುಕಿದನು. ಆದರೆ ಅದು ಸಿಕ್ಕಲಿಲ್ಲ. ಅವನು ಬಲರಾಮನೆಡೆಗೆ ಹಿಂದಿರುಗಿ ರತ್ನವು ಅವನ ದೇಹದ ಮೇಲೆ ಇಲ್ಲ ಎಂದು ಹೇಳಿದನು. ಬಲರಾಮನು
ರತ್ನವನ್ನು ದ್ವಾರಕೆಯಲ್ಲಿ ಬೇರೊಬ್ಬರ ವಶಕ್ಕೆ ಕೊಟ್ಟಿರಬೇಕು. ನೀನು ಹಿಂದಕ್ಕೆ ಹೋಗಿ ಅದಕ್ಕಾಗಿ ಹುಡುಕುವುದು ಉತ್ತಮ ಎಂದು ಸೂಚಿಸಿದನು. ಮಿಥಿಲಾನಗರದ ಅರಸನೊಡನೆ ಬಲರಾಮನಿಗೆ ಆತ್ಮೀಯ ಸಖ್ಯ. ಆದ್ದರಿಂದ ಅವನು ಅಲ್ಲಿಗೆ ಹೋಗಿ ಕೆಲವು ದಿನಗಳ ಕಾಲ ಅಲ್ಲೇ ಇರುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದನು. ಶ್ರೀಕೃಷ್ಣನು ದ್ವಾರಕೆಗೆ ಹಿಂದಿರುಗಿದನು. ಬಲರಾಮನು ಮಿಥಿಲಾನಗರಿಯನ್ನು ಪ್ರವೇಶಿಸಿದನು. ಮಿಥಿಲೆಯ ಅರಸನು ಬಲರಾಮನನ್ನು ಯಾವ ರೀತಿಯಾಗಿ ಸ್ವಾಗತಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.